ಸುನಿಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸುನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ನಾಗೇಂದ್ರ ಬಾಬು ಮಾತಾಡ್ತೀನಿ. ಎಸ್ ಹೇಳಿ ನಾಗೇಂದ್ರ ಬಾಬು. ಸುನಿಲ್ ಕುಮಾರ್ ಅವರೇ, ಇದಿಷ್ಟು ಬೆಳವಣಿಗೆ ನೀವು ಗಮನಿಸಿದ್ರಿ. ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈಗ ವಿನಯ್ ಕುಲಕರ್ಣಿ ಅವ್ರಿಗೊಂದು ತಾತ್ಕಾಲಿಕವಾದಂತಹ ಒಂದು ರಿಲೀಫ್ ನಮ್ಮ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮತ್ತು ಸಸ್ಪೆನ್ಷನ್ ಆಫ್ ಬೇಲ್, ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಎರಡನ್ನೂ ಕೂಡ ಕೊಟ್ಟಿದೆ. ಒಂದು ಬೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅವ್ರ ಆದಂತ ಕನ್ವಿಕ್ಷನ್ ಅನ್ನ ಸಸ್ಪೆನ್ಷನ್ ನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಶಾಸಕ ಸ್ಥಾನದಲ್ಲಿ ಅವ್ರೇನ್ ಕಳ್ಕೊಂಡಿದ್ರು ಆಟೋಮೆಟಿಕಲಿ ಈಗ ಅವ್ರಿಗೆ ಶಾಸಕ ಸ್ಥಾನ ಮತ್ತೆ ಅದು ಬಂದ್ಬಿಡುತ್ತೆ. ಅವ್ರು ಮತ್ತೆ ಒಂದು ರೆಪ್ರೆಸೆಂಟೇಷನ್ ಅನ್ನ ಸ್ಪೀಕರ್ ಅವ್ರ ಕಚೇರಿ ಕೊಡ್ತಾರೆ. ನಮ್ಮ ಸುಪ್ರೀಂ ಕೋರ್ಟ್ ನ ಅನೇಕ ತೀರ್ಪುಗಳು ಕೂಡ ಬಂದಿದೆ. ಲಿಲ್ಲಿ ಥಾಮಸ್ ಪ್ರಕರಣದಲ್ಲಿ ಹೇಳಿದ್ರು, ಒಂದು ಪಕ್ಷ ಯಾವುದೇ ಶಾಸಕ ಅಥವಾ ಯಾವುದೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರೂ ಕೂಡ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದ್ರೆ ಯಾವುದೇ ಪ್ರಕರಣದಲ್ಲಿ ಆದ್ರೆ ಫ್ರಮ್ ಡೇಟ್ ಆಫ್ ಕನ್ವಿಕ್ಷನ್ ಆವತ್ತಿಂದ ಆಟೋಮೆಟಿಕಲಿ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಮತ್ತು ಅವರ ಶಾಸಕ ಅಥವಾ ಅವರ ಸಚಿವ ಸ್ಥಾನ ಕಳ್ಕೋತಾರೆ ಮತ್ತು ಮುಂದಿನ 6 ವರ್ಷಗಳ ಕಾಲ ಅವರು ಹಿ ಬಿಕಮ್ಸ್ ಡಿಸ್ಕ್ವಾಲಿಫೈಡ್, ಯಾವುದೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ತೀರ್ಪಿನಲ್ಲಿತ್ತು. ಈಗ ಲಿಲ್ಲಿ ಥಾಮಸ್ ಪ್ರಕರಣದಲ್ಲಿ ಇದ್ದಿದ್ರಿಂದ ಈಗ ಒಂದು ಪಕ್ಷ ಹೈಕೋರ್ಟ್ ಅವರು ತಮ್ಮ ಅಪ್ಲೇಟ್ ಪವರ್ ನಲ್ಲಿ ಅವ್ರ ಪವರ್ ಅನ್ನು ಬಳಸಿ ಈ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನು ಮಾಡಿದ್ರೆ ಆಗ ಏನು ಡಿಸ್ಕ್ವಾಲಿಫೈ ಆಗಿರ್ತಾರೋ ಆಟೋಮೆಟಿಕಲಿ ಅವರು ಹಿ ಬಿಕಮ್ಸ್ ಅನ್ MLA ಅಗೇನ್ ಅಂತ ಲೋಕಪ್ರಹಾರಿ ಅನ್ನೋ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅವರು ಮತ್ತೆ ಅದನ್ನ ರಿಇಟರೇಟ್ ಮಾಡಿದ್ದಾರೆ. ಹಾಗಾಗಿ ಒಂದು ತಾತ್ಕಾಲಿಕವಾಗಿ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ತೀರ್ಪು ವಿನಯ್ ಕುಲಕರ್ಣಿ ಅವರ ಪರವಾಗಿ ಬಂದಿದೆ. ಮುಂದಕ್ಕೆ ಈಗ ಈ ಹೈಕೋರ್ಟ್ ನಲ್ಲಿ ಅಂತಿಮ ಆದೇಶ ಏನಾಗುತ್ತೆ ಅಂತ ನಾವು ಈಗ ಕಾದ್ಬೇಕಾಗ್ತದೆ. ಅಂದ್ರೆ ಈಗ ವಕೀಲರೇ ತಾತ್ಕಾಲಿಕವಾದಂತ ತಡೆ ಕೊಟ್ಟಿದೆ. ಈಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅವರು ದೋಷಿ ಅಂತ ಆಗೋಗಿತ್ತು, ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು, ಜೈಲ್ಗೆ ಹೋದ್ರು. ಈಗ ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಈಗ ಅವರು ಹೊರಗಡೆ ಬರ್ತಾರೆ, ಜಾಮೀನು ಕೂಡ ಸಿಕ್ಕಿದೆ. ಅಲ್ಲಿಗೆ ಅವರ ಶಾಸಕ ಸ್ಥಾನ ಕೂಡ ರೀಸ್ಟೋರ್ ಆಗುತ್ತಾ ತಕ್ಷಣಕ್ಕೆ, ಅಥವಾ ಹೈಕೋರ್ಟ್ ನ ಈ ಆದೇಶ ಕಂಪ್ಲೀಟ್ ಆಗೋವರೆಗೂ ಕೂಡ ಅದು ಹಾಗೆ ಮುಂದುವರಿಯುತ್ತಾ? ಇಲ್ಲ, ಈಗ ಹೈಕೋರ್ಟ್ನವರು ಆಲ್ರೆಡಿ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಆಟೋಮೆಟಿಕಲಿ ಅವರ ಶಾಸಕ ಸ್ಥಾನ ವಾಪಸ್ ಬಂದ್ಬಿಡುತ್ತೆ ಅವ್ರಿಗೆ. ಈಗ ಸ್ಪೀಕರ್ ಅವ್ರಿಗೆ ಈ ತಾತ್ಕಾಲಿಕವಾಗಿ ಸ್ಟೇ ಕೊಟ್ಟಿರುವಂತಹ ಆದೇಶವನ್ನು ಕೊಟ್ಟು ಧಾರವಾಡ ಕ್ಷೇತ್ರಕ್ಕೆ ಅವ್ರು ಮತ್ತೆ ಶಾಸಕರಾಗಿ ಮತ್ತೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಯಾವುದೇ ತರಹದ ಅಡಚಣೆ ಯಾವುದು ಇರೋದಿಲ್ಲ. ಕೇಸ್ ಕಂಟಿನ್ಯೂ ಆಗ್ತದೆ. ಹೈಕೋರ್ಟ್ ನಲ್ಲಿ ಮತ್ತೆ ವಾದ ಮಂಡನೆ ನಡೀಬೇಕು, ಅನೇಕ ಸಾಕ್ಷಿ ವಿಚಾರಣೆ ಆಗಿರೋದನ್ನ ಮತ್ತೆ ಕೂಲಂಕುಷವಾಗಿ ರೀಅಪ್ರಿಸಿಯೇಷನ್ ಮಾಡಬೇಕು ಮತ್ತು ಲೋವರ್ ಕೋರ್ಟ್ ಅವರು ಕೊಟ್ಟಿರುವಂತಹ ಸುದೀರ್ಘವಾದ ತೀರ್ಪಿನಲ್ಲಿ ಏನ್ ಲೋಪದೋಷಗಳಿದೆ, ಕರೆಕ್ಟ್ ಇದೆಯಾ, ತಪ್ಪಿದೆಯಾ, ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಕನಿಷ್ಠ ಪಕ್ಷ 1 ರಿಂದ 2 ವರ್ಷ ಸುದೀರ್ಘವಾಗಿ ಒಂದು ವಾದ ಮಂಡನೆ ಮತ್ತು ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಅದಾದ್ಮೇಲೆ ಹೈಕೋರ್ಟ್ನವರು ಅಂತಿಮ ತೀರ್ಪನ್ನ ಕೊಡ್ತಾರೆ. ಲೋವರ್ ಕೋರ್ಟ್ ಕೊಟ್ಟಿರುವಂತಹ ಜೀವಾವಧಿ ಶಿಕ್ಷೆ ಸರಿ ಇದೆಯಾ ಇಲ್ವಾ, ಅಥವಾ ಇದಕ್ಕೆ ಅಕ್ವಿಟಲ್ ಮಾಡಬೇಕಾ ಅಥವಾ ಕನ್ವಿಕ್ಷನ್ ಕನ್ಫರ್ಮ್ ಮಾಡಬೇಕಂತ ಅಂತಿಮ ತೀರ್ಪು ವಾದ ಮಂಡನೆ ಆದ ನಂತರ ಕೊಡ್ತಾರೆ. ಓಕೆ, ಈಗ ನೀವು ಹೇಳಿದಂತೆ ಒಂದು 2 ವರ್ಷ ಕಂಪ್ಲೀಟ್ ಆಗಿ ವಾದ ಮಂಡನೆ ಆಗತ್ತೆ ಅಂತ ಹೇಳಿದ್ರೆ, ಈಗ ಹೈಕೋರ್ಟ್ ನಲ್ಲಿ ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ, ಜಾಮೀನು ಕೂಡ ಸಿಕ್ಕಿದೆ. ಇದನ್ನ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇರುತ್ತಾ? ಖಂಡಿತ ನಾಗೇಂದ್ರ ಬಾಬು ಅವರೇ, ಈಗ ಒಂದು ಸಲ ತಾತ್ಕಾಲಿಕವಾಗಿ ಇವ್ರಿಗೆ ಏನು ರಿಲೀಫ್ ಕೊಟ್ಟಿದ್ದಾರೆ, ಈ ಎಲ್ಲವನ್ನೂ ಕೂಡ ಇಬ್ರು ಅದನ್ನ ಚಾಲೆಂಜ್ ಮಾಡು. ಒಬ್ರು ವ್ಯಕ್ತಿ ಅಂತ ನಾವ್ ಯಾರು ಹೇಳ್ತೀವಿ, ಕಂಪ್ಲೇಂಟ್ ಕೊಟ್ಟಂತವ್ರು, ಯಾರು ಗುರುನಾಥ್ ಗೌಡ್ರು, ಯಾರು ಯೋಗೇಶ್ ಗೌಡ್ರ ಅಣ್ಣ ಅಥವಾ ಯಾರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದಾರೋ ಅವ್ರದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಂತ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾರಿದ್ರು, CBI ನವರಿದ್ರು, ಹಾಗಾಗಿ CBI ನವರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಈ ತರ ನೀವು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮಾಡಿರುವಂತದ್ದು, ಬೇಲ್ ಕೊಟ್ಟಿರುವಂತದ್ದು, ಇಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಬಹಳಷ್ಟು ಪ್ರಭಾವಿಯಾಗಿರೋ ರಾಜಕಾರಣಿ ಕೇಸ್ನಲ್ಲಿ ತಾವು ಕೊಟ್ಟಿರುವಂತದ್ದು ಸಮಾಜಕ್ಕೆ ಕೆಟ್ಟ ಸಂದೇಶ ಬರ್ತದೆ. ಹಾಗಾಗಿ ದಯವಿಟ್ಟು ಬೇಲ್ ಅನ್ನು ನೀವು ಕ್ಯಾನ್ಸಲ್ ಮಾಡಿ. ಯಾವುದೇ ಗ್ರೌಂಡ್ಸ್ ಅನ್ನ ಸರಿಯಾಗಿಲ್ಲ. ಈವನ್ ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಅವ್ರ ಪ್ರಭಾವನ ಬೀರಿದ್ರು. ಹಾಗಾಗಿ ಇದೊಂದು ಇಟ್ ವಿಲ್ ಸೆಂಡ್ ಎ ರಾಂಗ್ ಸಿಗ್ನಲ್ ಟು ದ ಸೊಸೈಟಿ. ಹಾಗಾಗಿ ಬೇಲ್ ಕೊಟ್ಟಂತದ್ದು ಕಾರಣ ಸರಿಯಾದಂತ ಕಾರಣ ಕೊಟ್ಟಿಲ್ಲ ಮತ್ತು ಬೇಲ್ ಕೊಟ್ಟಂತ ರೀಸನ್ಸ್ ಕೂಡ ಸರಿಯಾಗಿ ಅಸೈನ್ ಆಗಿಲ್ಲ. ವೆರಿ ಸೀರಿಯಸ್ ಪ್ರಕರಣ ಇದೆ, ಇಟ್ಸ್ ಎ ಕೇಸ್ ಆಫ್ ಮರ್ಡರ್. ಹಾಗಾಗಿ ನೀವು ಬರೀ ಅವರೊಬ್ಬರಿಗೆ ಬೇಲ್ ಕೊಟ್ಟಂತಂದ್ರೆ 9 ಆರೋಪಿಗಳು ಕೂಡ ಬೇಲ್ ಕೊಟ್ಟಂತಾಯ್ತು. ಹಾಗಾಗಿ ಇಟ್ ವಿಲ್ ಸೆಂಡ್ ರಾಂಗ್ ಸಿಗ್ನಲ್ ಅಂತ ಹೇಳಿ ವಿಕ್ಟಿಮ್ ಮತ್ತು ಪೊಲೀಸ್ ಆಫೀಸರ್ಸ್ ಯಾರು CBI ನವರು ಇದ್ದಾರೋ ಇಬ್ರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಕ್ಷ ಚಾಲೆಂಜ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲವನ್ನು ಕೂಡ ಅಪ್ರಿಶಿಯೇಟ್ ಮಾಡಿ ಹೇಗೆ ಆರ್ಡರ್ ಪಾಸ್ ಮಾಡುತ್ತೆ ಅಂತ ಅವರ ವಿವೇಚನೆ ಹೇಗೆ ಬಳಸ್ತಾರೆ ಅಂತ ಕಾಣಬೇಕಾಗ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ ಹೈಕೋರ್ಟ್ ನ ವಿವೇಚನೆ ಸರಿಯಾಗಿದೆ ಅಂತ ಹೇಳಿ ಕಂಟಿನ್ಯೂ ಮಾಡಿದ್ರೆ ಅವರು ಶಾಸಕರಾಗಿ ಮುಂದುವರಿತಾರೆ, ಅಂದ್ರೆ ರಿಸ್ಟೋರ್ ಆಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಇಲ್ಲ ಇದು ಸರಿ ಇಲ್ಲ, ಇದನ್ನ ಮತ್ತೊಮ್ಮೆ ಮರುಪರಿಶೀಲಿಸಿ ಅಂತೇಳಿ ಈಗ ದರ್ಶನ್ ಕೇಸಲ್ಲಿ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ ಕೊಟ್ರು ಹೈಕೋರ್ಟ್ಗೆ, ಅದೇ ತರ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಹೈಕೋರ್ಟ್ಗೆ ಆಗ ಜಾಮೀನು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಸರ್. ಆಗ ಮತ್ತೆ ಅದು ಜೈಲಲ್ಲಿದ್ದಾಗ ಒಂದು 3 ತಿಂಗಳು ಇರ್ತಾರೆ ಅಂತ ಇಟ್ಕೊಳ್ಳಿ.
ಈಗ 3 ತಿಂಗಳು ಪ್ಲಸ್ 3 ತಿಂಗಳು ಕೌಂಟ್ ಆಗುತ್ತಾ 6 ತಿಂಗಳು ಅಂತೇಳಿ, ಅಥವಾ ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಮತ್ತೆ? ಯಾಕಂದ್ರೆ 6 ತಿಂಗಳು ಒಳಗಡೆ ಅದನ್ನ ರಿಸ್ಟೋರ್ ಮಾಡಿಸ್ಕೊಳ್ಬೇಕು ಅನ್ನೋದು ನೀವು ಅವಾಗ್ಲೇ ಹೇಳ್ತಾ ಇದ್ರಿ, ಹಾಗಾಗಿ ಪ್ರಶ್ನೆ ಕೇಳಿದ್ದು. ಈಗ ಏನಾಗುತ್ತೆ, ಒಂದು ಪಕ್ಷ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರು ಈ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿರೋದು ತಪ್ಪು, ಹೈಕೋರ್ಟ್ ಕೊಟ್ಟಂತ ಆದೇಶ ತಪ್ಪು ಅಂತೇಳಿ ಅಲ್ಲಿನ ಇಮಿಡಿಯೇಟ್ ಆಗಿ ಒಂದು ಸ್ಟೇ ಆರ್ಡರ್ ಕೊಟ್ಟರು ಅನ್ನೋದಾದ್ರೆ, ಆಗ ವಿನಯ್ ಕುಲಕರ್ಣಿ ಅವರಿಗೆ ಆಟೋಮೆಟಿಕ್ಲಿ ಮೊದಲು ಹೇಗೆ ಅವ್ರು ಕಳ್ಕೊಂಡಿದ್ರು ಶಾಸಕ ಸ್ಥಾನ, ಆಟೋಮೆಟಿಕ್ಲಿ ಇಟ್ ಗೋಸ್ ಆನ್, ಮತ್ತೆ ಶಾಸಕ ಸ್ಥಾನ ಬರೋದಿಲ್ಲ. ಬಟ್ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು, ಹೈಕೋರ್ಟ್ ಒಂದು ಆದೇಶವನ್ನು ಕೊಡಬಹುದು, ತ್ವರಿತವಾಗಿ ಈ ಅಪೀಲ್ ಏನಿದೆಯೋ 1 ರಿಂದ 2 ವರ್ಷ ಮಾಡ್ಲಿಕ್ಕೆ ಹೋಗಬೇಡಿ, ಒಂದು 4 ರಿಂದ 6 ತಿಂಗಳ ಒಳಗಡೆ ಒಂದು ಪ್ರಯಾರಿಟಿ ಬೇಸಿಸ್ ಮೇಲೆ ಇದನ್ನ ತೀರ್ಮಾನ ಮಾಡಿ ಡೈರೆಕ್ಷನ್ ಅನ್ನು ಕೊಡಬಹುದು. ಡೈರೆಕ್ಷನ್ ಕೊಡ್ತು ಅನ್ನೋದಾದ್ರೆ ಆಗ ಫೈನಲ್ ಹಿಯರಿಂಗ್ ಏನಿರುತ್ತೋ ಇಮಿಡಿಯೇಟ್ ಆಗಿ ಅವ್ರು ಡೇ ಟು ಡೇ ಬೇಸಿಸ್ ನಲ್ಲಿ ಅಥವಾ ವಾರಕ್ಕೆ 2 ಸಲ ಫೈನಲ್ ಹಿಯರಿಂಗ್ ತಗೊಂಡು 4 ರಿಂದ 5 ತಿಂಗಳವರೆಗೂ ಇಡೀ ಅಪೀಲ್ ಅನ್ನು ಡಿಸೈಡ್ ಮಾಡಿ ಇದು ಲೋವರ್ ಕೋರ್ಟ್ ಕೊಟ್ಟಿರುವಂತ ಆರ್ಡರ್ ಸರಿನಾ ತಪ್ಪಾ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿವರೆಗೂ ಶಾಸಕ ಸ್ಥಾನದಿಂದ ಅವರು ಅನರ್ಹರಾಗಿರ್ತಾರೆ. ಮತ್ತು ಒಂದು ಪಕ್ಷ ಸುಪ್ರೀಂ ಕೋರ್ಟ್ ವಿರುದ್ಧ ಆದೇಶ ಪಾಸ್ ಮಾಡಿದ್ರೆ ಆಟೋಮೆಟಿಕಲಿ ಅವರು ವಾಪಸ್ ಅವರು ಪ್ರೆಸೆಂಟ್ ಹೋಗ್ಬೇಕಾಗಂತ ಪರಿಸ್ಥಿತಿ ಖಂಡಿತ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಅವರೇ, ಥ್ಯಾಂಕ್ ಯು.